ಗುರುವಾರ ಮಮ್ಮಿ ಕರ್ಕೊಂಡು ಆಸ್ಪತ್ರೆಗೆ ಹೋಗಿದ್ವಲ್ಲ, ಆವಾಗ ಬರಬೇಕಾದ್ರೆ ಸ್ವಲ್ಪ ತರಕಾರಿಗಳನ್ನೆಲ್ಲ ತೊಗೊಂಡು ಬಂದಿದ್ವಿ. ಅದನ್ನೆಲ್ಲ ನಾನು ಟಿಪಾಯಿ ಮೇಲೆ ಹಾಕಿದ್ದೆ. ಬಂದಿದ್ದು ಲೇಟ್ ಆಯಿತು ಅಂತ ಹೇಳಿಬಿಟ್ಟು ಕವರಲ್ಲೇ ಇಟ್ಟರೆ ಎಲ್ಲ ಒಂಥರ ನೀರು ಥರ ಆಗುತ್ತೆ ಅಂತ ಹೇಳಿ ಟಿಪಾಯಿ ಮೇಲೆ ಹಾಕಿದ್ದೆ ಬೆಳಗ್ಗೆಗೆ ಎತ್ತಿಡೋಣ ಅಂತ. ಇವಾಗ ಬೆಳಗ್ಗೆ ಎದ್ದು ಅಡುಗೆ ತಿಂಡಿ ಎಲ್ಲ ಒಟ್ಟಿಗೆ ಮಾಡಿಟ್ಬಿಟ್ಟು ಈ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಮೊದಲೆಲ್ಲ ಯಾವ ಥರ ಮಾಡಿಬಿಡ್ತಿದ್ದೆ ಅಂದರೆ ಒಂದು 200-300 ರೂಪಾಯಿಗೆಲ್ಲ ಬರೀ ತರಕಾರಿನೇ ತೊಗೊಂಡು ಬಂದು ಫ್ರಿಜ್ ತುಂಬ ತುಂಬಿಸ್ಬಿಡೋದು. ಕೊನೆಯಲ್ಲಿ ಎಲ್ಲ ಹಾಳಾಯಿತು, ಕೊಳ್ತೋಯ್ತು ಅಂತ ಹೇಳಿ ಹೊರಗಡೆ ತೊಗೊಂಡೋಗಿ ಹಾಕೋದು. ಅದಕ್ಕೆ ಇವಾಗ ಏನು ಮಾಡಿಬಿಡ್ತೀನಿ ಅಂದರೆ ಒಂದು ವಾರ 15 ದಿನಕ್ಕೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ತರಕಾರಿ ತೊಗೊತೀನಿ. ಅದನ್ನೇ ನೀಟಾಗಿ ಮೇಂಟೈನ್ ಮಾಡಿಕೊಂಡು ಒಂದೊಂದು ಸ್ವಲ್ಪ ಹಾಕ್ಕೊಂಡೋದ್ರೆ ಅದೇ ನನಗೆ ಮೇಂಟೈನ್ ಆಗುತ್ತೆ ಮನೇಲಿ. ನನಗೆ ಆವಾಗ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಮದುವೆ ಆದ ಸ್ಟಾರ್ಟಿಂಗಲ್ಲಿ. ಆವಾಗ ಸುನಿನೂ ಅಷ್ಟೇ ಏನು ಬೇಕು ತೊಗೊಂಡ್ಬಿಡೋರು. ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಎಲ್ಲ ತೊಗೊಂಡು ಬಂದು ಫ್ರಿಜ್ ತುಂಬ ತುಂಬಿಸಿ ದುಡ್ಡು ವೇಸ್ಟು, ಈ ಕಡೆ ತರಕಾರಿನೂ ವೇಸ್ಟು ಅನ್ನೋ ಥರ ಮಾಡ್ತಿದ್ದೆ. ಬಟ್ ಇವಾಗ ಒಂದು ಸ್ವಲ್ಪ ಕಲ್ತ್ಕೊಂಡಿದ್ದೀನಿ. ಅಂದರೆ ಎಲ್ಲನೂ ಒಟ್ಟಿಗೆ ತಂದು ತುಂಬಿಸೋದಲ್ಲ, ನಮ್ಗೆ ಎಷ್ಟು ಬೇಕೋ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ತೊಗೊಬಂದು ಮನೇಲಿ ಇಟ್ಕೊಳ್ಳೋದು, ಖಾಲಿ ಆದಾಗ ಬೇಕಾದರೆ ತೊಗೊಳ್ಳೋದು ಅಂತ ಹೇಳಿ. ಇನ್ನು ಇವತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಪಾತ್ರೆನೂ ಅಷ್ಟೇ ಬೆಳಗ್ಗೆ ತಿಂಡಿ ಮಾಡಬೇಕಾದ್ರೇ ಎಲ್ಲ ತೊಳೆದಿದ್ದೆ. ಇನ್ನು ನಾಷ್ಟ ಆದಮೇಲೆ ಸಣ್ಣ ಪುಟ್ಟ ಇರುತ್ತಲ್ಲ ಅದನ್ನು ಮಾತ್ರ ತೊಳೆದಿಡ್ತಾ ಇದ್ದೀನಿ. ಸ್ವಲ್ಪ ಅಕ್ಕಿ ಉಳಿದೋಗಿತ್ತು, ಅದನ್ನು ದೋಸೆ ಇಡ್ಲಿಗೆ ನೆನೆಸೋಣ ಅಂತ ಹಾಕ್ತಾಯಿದ್ದೀನಿ. ನಾನು ಯಾವಾಗಲೂ ರೇಷನ್ ಅಕ್ಕಿನೇ ಯೂಸ್ ಮಾಡೋದು. ರೇಷನ್ ಅಕ್ಕಿ ಏನಪ್ಪ ಅಂದರೆ ಒಂದು 4-5 ಸಲ ಚೆನ್ನಾಗಿ ತೊಳಿಬೇಕು. ಪೌಡರ್ ಹಾಕಿರ್ತಾರೆ ಅಲ್ವಾ, ಅದೆಲ್ಲ ಸ್ಮೆಲ್ ಹಾಗೆ ಬರ್ತಾ ಇರುತ್ತೆ. ಹಾಗಾಗಿ ನೀಟಾಗಿ ತೊಳ್ಕೊಂಡು ಇಲ್ಲಿ ಇನ್ನೊಂದು ಕಡೆ ಉದ್ದಿನಬೇಳೆ ತೊಗರಿಬೇಳೆ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಕೆಲವೊಬ್ಬರು ಮೆಜರ್ಮೆಂಟ್ ಹೇಳಿ ಅಂತ ಹೇಳ್ತಾರೆ. ನಾನು ಸಾಮಾನ್ಯವಾಗಿ ಮೆಜರ್ಮೆಂಟ್ ಎಲ್ಲ ಮಾಡಿ ನೆನೆಸಲ್ಲ. ಕಣ್ಣಲ್ತೆ ಕೈ ಅಳತೆ ಅಂತಾರಲ್ಲ, ಆ ಥರ ನಾನು ಯಾವಾಗಲೂ ನೆನೆಸೋದು. ಇನ್ನು ಫೇಸ್ಗೆ ಸ್ವಲ್ಪ ಅಕ್ಕಿ ಹಿಟ್ಟಲ್ಲಿ ಸ್ಕ್ರಬ್ ಥರ ಮಾಡ್ಕೊಂಡಿದ್ದೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ಮಿನಿ ಬ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ.